ಮಕರ ರಾಶಿಯವರ ಹಲವಾರು ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂತಹ ಪರಿಹಾರ ಚಿಂತಾಮಣಿ ಗಣಪತಿ ರಹಸ್ಯ ಮಂತ್ರ ಪ್ರಯೋಗ ಅಂತ. ಈ ಚಿಂತಾಮಣಿ ಗಣಪತಿ ರಹಸ್ಯ ಪ್ರಯೋಗ, ಈ ಮಂತ್ರ ಪ್ರಯೋಗ ಅಂದರೆ ಈ ಮಂತ್ರವನ್ನು ಜಪ ಮಾಡೋದು, ಕೇಳಿಸ್ಕೊಳ್ಳೋದು, ಅದರದ್ದು ವಿಶೇಷವಾಗಿ ಆ ಮಂತ್ರ ಹೋಮ ಮಕರ ರಾಶಿಯವರ ವಿಶೇಷವಾದ 5 ಸಮಸ್ಯೆಗಳು, 5ಕ್ಕಿಂತ ಜಾಸ್ತಿನೇ, ಬಟ್ ವಿಶೇಷವಾದಂಥ ಒಂದು 5 ಪಾಯಿಂಟ್ ನನಗೆ ಹೇಳ್ತೀನಿ. ಅದೆಲ್ಲ ಸಮಸ್ಯೆಗಳನ್ನು ಸಹ ಅದು ಪರಿಹಾರ ಮಾಡಲಿದೆ. ಯಾವ್ಯಾವುದು ಆ ಸಮಸ್ಯೆಗಳು, ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ಬಹಳ ಇಂಪಾರ್ಟೆಂಟು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡು ಏನಾರು ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ದುಡಿದ್ರೂ ಸಹ ಆ ದುಡಿಮೆಯ ಪ್ರತಿಫಲ ಮಕರ ರಾಶಿಯಲ್ಲಿ ಸಿಗೋದು ಬಹಳ ತಡ, ಬಹಳ ನಿಧಾನ. ಎಷ್ಟೆಲ್ಲ ಕಷ್ಟಪಡಿ ಎಲ್ಲರಿಗೂ ಬೇಗ ಅದು ರಿಸಲ್ಟ್ ಸಿಗುತ್ತೆ. ನಿಮಗೆ ಮಾತ್ರ ಅಂದರೆ ಮಕರ ರಾಶಿಯವರಿಗೆ ಮಾತ್ರ ನೀವು ಹಾಕುವ ಶ್ರಮದ ಪ್ರತಿಫಲ ನಿಮಗೆ ಬಹಳ ತಡವಾಗಿ ಸಿಗ್ತದೆ, ಲೇಟಾಗಿ ಸಿಗ್ತದೆ. ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಥರ ಆಗಿಬಿಡುತ್ತೆ, ಅಥವಾ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗುತ್ತೆ ನಿಮಗೆ ಎಷ್ಟೋ ವಿಚಾರಗಳಲ್ಲಿ. ಇವು ನಾನು ಬಹಳ ಕಷ್ಟಪಟ್ಟೆ, ರಿಸಲ್ಟ್ ಬಂತು, ಬಟ್ ಬರಬೇಕಾದ ಟೈಮಲ್ಲಿ ಬರಲಿಲ್ಲ, ಸರಿಯಾದ ಸಮಯಕ್ಕೆ ಬಂದುಬಿಟ್ಟಿದ್ರೆ ಅದರ ನಿಜವಾದ ಪ್ರಯೋಜನ ಹಂಗೆ ಆಗ್ತಿತ್ತು, ಬಟ್ ಆಗಲಿಲ್ಲ. ಸೊ ನೀವು ಮಕರ ರಾಶಿಯವರಾಗಿದ್ದು ನೀವು ಹಾಕುವ ಶ್ರಮದ ಪ್ರತಿಫಲ ನಿಮಗೆ ಸರಿಯಾದ ಸಮಯಕ್ಕೆ ಸಿಗಬೇಕು ಅಂತಾದರೆ ನೀವು ಈ ಚಿಂತಾಮಣಿ ಗಣಪತಿ ಮಂತ್ರ ರಹಸ್ಯ ಪ್ರಯೋಗವನ್ನು ನೀವು ಮಾಡಬೇಕಂದ್ರೆ ಮಂತ್ರ ಜಪ ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು ಮಂತ್ರವನ್ನು, ಈ ವಿಡಿಯೋ ಎಂಡಲ್ಲೇ ನಾನು ಮಂತ್ರವನ್ನು ನಿಮಗೆ ಕೊಡ್ತೇನೆ. ಆ ಮಂತ್ರವನ್ನು ಡೈಲಿ ಕೇಳಿಸ್ಕೊಳ್ಳಿ ಸಾಕು, ನಿಮಗೆ ಅದ್ಭುತವಾದಂಥ ರಿಸಲ್ಟ್ಸ್ ಇದೆ. ಅಷ್ಟೇ ಅಲ್ಲ, ಮಕರ ರಾಶಿಯವರ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಇದೆ. ನೀವು ಉದ್ಯೋಗ ಮಾಡ್ತಿದ್ದಾರೆ, ಜಾಬ್ ಮಾಡ್ತಿದ್ದಾರೆ, ಜಾಬಿಂದು ತುಂಬ ಟೆನ್ಷನ್ ಆಗಿದೆ. ಕೆಲವರಿಗೆ ಕೆಲಸನೇ ಇಲ್ಲ, ಕೆಲಸ ಸಿಗಬೇಕು. ಇನ್ನು ಕೆಲವರಿಗೆ ಕೆಲಸ ಇದೆ, ಆದರೆ ಕೆಲಸದಲ್ಲಿ ತುಂಬ ಹೊಣೆಗಾರಿಕೆಗಳು ಅತಿಯಾಗಿ ನಿಮ್ಮ ತಲೆಗೆ ಎಲ್ಲ ನಿಮ್ಮ ತಲೆಗೆ ಕಟ್ಬಿಟ್ಟಿದ್ದಾರೆ. ಇದನ್ನು ನೀನೇ ಮಾಡು, ಇದನ್ನು ನೀನೇ ಮಾಡು, ಅದನ್ನು ನೀನೇ ಮಾಡು, ಇದನ್ನು ನೀನೇ ಮಾಡು ಅಂತ. ಹೊಣೆಗಾರಿಕೆ, ಉದ್ಯೋಗದಲ್ಲಿ ಅಧಿಕವಾದ ಹೊಣೆಗಾರಿಕೆ, ಅದರಿಂದಾಗಿ ಅಧಿಕವಾದ ಒತ್ತಡ. ಯಾಕೆಂದರೆ ನೀವು ಮಕರ ರಾಶಿಯವರು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಮೈ ಮೇಲೆ ಎಳ್ಕೊಂಡು ಅದೆಲ್ಲ ಕೆಲಸ ಮಾಡ್ತೀರ, ನಾನು ಮಾಡ್ತೀನಿ ಅನ್ನೋ ಥರ. ಸೊ ಬಗ್ಗದವನಿಗೊಂದು ಗುದ್ದು ಜಾಸ್ತಿ ಅಂತ. ಸೊ ಅದರಿಂದ ಮಾಡ್ತೀನಿ ಅನ್ನೋರಿಗೆ ಇನ್ನೊಂದು 2 ಕೆಲಸ ಜಾಸ್ತಿ ಕೊಡ್ತಾರೆ. ಸೊ ಅದರಿಂದ ಏನಾಗ್ಬಿಡುತ್ತೆ, ಮಕರ ರಾಶಿಯವರಿಗೆ ನಿಸ್ಸಂಕೋಚವಾಗಿ ಕೆಲಸಗಳ ಹೊಣೆ ತುಂಬ ಜಾಸ್ತಿ. ನೀನೇ ಮಾಡು, ಇದನ್ನು ನೀನೇ ಮಾಡಿಬಿಡು, ಇದನ್ನೇ ನೀನೇ ಮಾಡಿಬಿಡು ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ತಲೆಗೆ ಕಟ್ಟಿಬಿಡ್ತಾರೆ. ಸೊ ಅದರಿಂದ ಹೊರಬರೋದು ಹೇಗೆ? ಅಥವಾ ನೀವು ಏನೇನು ವಹಿಸ್ಕೊಂಡಿದ್ರಲ್ಲ ಅದನ್ನು ಮಾನಸಿಕ ಒತ್ತಡ ಇಲ್ಲದೆ ನೆಮ್ಮದಿಯಾಗಿ ನೀವು ವಹಿಸ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಯಶಸ್ವಿಯಾಗಿ ಮಾಡಿ ಮುಗಿಸಕ್ಕಂಥ ಶಕ್ತಿ ನಿಮಗೆ ಬರಬೇಕು ಅಂತಂದರೆ ನೀವು ಮಕರ ರಾಶಿಯವರು ಈ ಒಂದು ಚಿಂತಾಮಣಿ ಗಣಪತಿ ಮಂತ್ರ ರಹಸ್ಯ ಪ್ರಯೋಗವನ್ನು ನೀವು ಮಾಡ್ಕೊಳ್ಬೇಕು. ತುಂಬ ಪರಿಹಾರ, ಏನೋ ಅದ್ಭುತವಾದಂಥ ಪರಿಹಾರ ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಕರ ರಾಶಿಯವರಿಗೆ ತುಂಬ ಏನಾದ್ರು ನೀವು ಆಸೆ ಇಟ್ಕೊಂಡು ನಿಮಗೆ ನಿರಾಸೆ ಆಗಿಬಿಟ್ರೆ, ಅದೊಂದು ಕೆಲಸ ಆಗಬೇಕು ಅಂತ ಅದರಲ್ಲಿ ನಿರಾಸೆ ಆಗಬಾರ್ದಪ್ಪ, ಕೆಲಸ ಮಾತ್ರ ಆಗಬೇಕು. ನನಗೆ ನಿರಾಸೆ, ಆಮೇಲೆ ಕೂತ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಇವೆಲ್ಲ ನನಗೆ ಆಗಬಾರ್ದು. ನಾನು ಏನೇ ಕೆಲಸ ಕೈ ಹಾಕಿದ್ರು ಕರೆಕ್ಟಾಗಿ ಆಗಿಬಿಡಬೇಕು ಅಂತಂದರೆ ಈ ಒಂದು ರತ್ನ ನಿಮಗೆ ತುಂಬ ಬೆಲೆ. ಈ ಒಂದು ಏನೋ ವಿಶೇಷವಾದಂತಹ ಚಿಂತಾಮಣಿ ಗಣಪತಿ ಮಂತ್ರ ರಹಸ್ಯ ಪ್ರಯೋಗ ನಿಮಗೆ ತುಂಬ ಹೆಲ್ಪ್ ಮಾಡಲಿದೆ. ಇಲ್ಲೇನಾಗ್ಬಿಡುತ್ತೆ, ಬಹಳಷ್ಟು ಜನ ಮಕರ ರಾಶಿಯವರು ಒಳಗೆ ಇಟ್ಕೊಂಡ್ಬಿಡ್ತೀರಿ, ದುಃಖವನ್ನು ಹೊರಗೆ ಹೇಳ್ಕೊಳ್ಳೋದು ಇಲ್ಲ, ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತೀರ. ಆ ಕೊರಗು ಮನಸ್ಸಲ್ಲೇ ಇಡ್ತೀರ, ಬಾಯಿ ಬಿಟ್ಟು ಮಾತೇ ಆಡಲ್ಲ. ನೀವು ಆಗ್ತಾ ಇಲ್ಲ, ನನ್ಗೆ ಏನು ಬೇಕು ಹೇಳ್ರಿ ಅಂದ್ರೂ ನೀವು ಹೇಳೋಕ್ಕೊಂಥರ ಹಿಂಜರಿತ, ಅಂಜಿಕೆ ಇರ್ತದೆ. ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳೋಕೆ ಅಂಜಿಕೆಯನ್ನು ಪಡಿತಾ ಇರ್ತೀರ. ಆ ರೀತಿಯ ಸ್ವಭಾವ ನಿಮ್ಮದು. ಅಂಥ ಸಮಯದಲ್ಲೂ ಕೂಡ ನಿಮ್ಮ ಕೈ ಹಿಡಿತಕ್ಕಂಥದ್ದು ಚಿಂತಾಮಣಿ ಗಣಪತಿಯ ಮಂತ್ರ ಪ್ರಯೋಗ ಬಹಳ ಅದ್ಭುತವಾಗಿ ನಿಮಗೆ ಸಹಾಯ ಮಾಡಲಿದೆ. ನಿಮ್ಮ ಕಷ್ಟಗಳಿಗೆ ಎಲ್ಲ ಒಂದು ಅದ್ಭುತವಾದಂತಹ ಪರಿಹಾರ ಇದು, ಆಯ್ತಲ್ವಾ? ಅಷ್ಟೇ ಅಲ್ಲ, ಹಣಕಾಸು ನಿಧಾನ ವೃದ್ಧಿ, ಭದ್ರತೆಯ ಭಯ. ಏನಾಗ್ಬಿಡುತ್ತೆ, ನೀವು ಮಕರ ರಾಶಿಯವರಿಗೆ ಭದ್ರತೆ, ಅಪ್ಪ ನನಗೆ ಸೆಟ್ಲ್ ಆಗಿಬಿಡ್ಬೇಕು ಲೈಫಲ್ಲಿ, ನನಗೆ ಏನೋ ಗೊತ್ತಾಗ್ತಾ ಇಲ್ಲ, ಇನ್ನೂ ಸೆಟ್ಲ್ ಆಗಿಲ್ಲ, ಬಹಳ ಹೆದರಿಕೆ ಆಗುತ್ತೆ, ನಾಳೆ ಏನಾಗುತ್ತೋ, ಮುಂದೆ ಏನಾಗುತ್ತೋ, ನಾನು ಹೆಂಗೆ ಜೀವನ ಮಾಡೋದು, ಆ ಭದ್ರತೆಯ ಭಯ ನಿಮಗಿದೆ ಅಂದರೆ ಆ ಭಯ ನಿವಾರಣೆ ಆಗಬೇಕು ಅಂತಂದರೆ ಈ ಒಂದು ಚಿಂತಾಮಣಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಬರಬೇಕಾದ ದುಡ್ಡು ಬರ್ತಾ ಇಲ್ಲ, ತುಂಬ ನಿಧಾನ ಆಗ್ತಾ ಇದೆ. ಇವತ್ತು ಕೊಡ್ತೀನಿ ಅಂದ್ರೆ ಒಂದು ವಾರ ಆದರೂ ಕೊಡ್ತಾ ಇಲ್ಲ, 15 ದಿವಸ ಆದರೂ ಕೊಡ್ತಾ ಇಲ್ಲ. ನಿಮ್ಮದೇ ದುಡ್ಡು ರೀ, ನಿಮಗೆ ಬರುತ್ತೆ ರೀ, ವೆಯ್ಟ್ ಮಾಡಿ ಅಂತಾರೆ. ಎಷ್ಟು ಅಂತ ವೆಯ್ಟ್ ಮಾಡೋದು, ಕಾದು ಭಾಳ ಸುಸ್ತಾಗ್ಬಿಟ್ಟಿದ್ರೆ. ಹಣ ಬರ್ತಾ ಇದೆ, ಬಟ್ ಬಂದಿರ್ತಕ್ಕಂಥ ಹಣ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಆ ಹಣದಿಂದ ಅದೇನಾಗುತ್ತೆ, ಈಗಲೇ ಹಿಂಗಾದರೆ ಮುಂದಿನ ಕಥೆ ಏನಪ್ಪ ಅನ್ನುವ ಭಯ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆಯಾ? ಈ ಒಂದು ಅದ್ಭುತವಾದ ಚಿಂತಾಮಣಿ ಗಣಪತಿಯನ್ನು ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಆ ಭಯವೂ ಸಹ
ಪರಿಹಾರವಾಗಲಿದೆ. ಇನ್ನು ಆರೋಗ್ಯ ಬಾಧೆ, ಎಲ್ಲ ರೀತಿಯ ಆರೋಗ್ಯ ಬಾಧೆ, ಈಗ ಮಕರ ರಾಶಿಯವರಿಗೆ ನಿಮಗೆ ಏನೇ ಆರೋಗ್ಯ ಬಾಧೆಗಳಿದೆ ನಿಮಗೆ ಗೊತ್ತಾಗ್ತಾ ಇಲ್ಲ, ಡಾಕ್ಟ್ರಿಗೆ ತೋರಿಸಿದ್ರೆ ಡಾಕ್ಟ್ರ್ ಏನೋ ಹೇಳ್ತಾ ಇದ್ದಾರೆ, ಔಷಧಿ ಕೊಡ್ತಾ ಇದ್ದಾರೆ, ಔಷಧಿ ತಗೊಳ್ತಾ ಇದ್ದೀರಾ, ಡಾಕ್ಟ್ರುಗಳನ್ನ ಚೇಂಜ್ ಮಾಡ್ತಾ ಇದ್ದೀರಾ, ಆರೋಗ್ಯ ಮಾತ್ರ ಸರಿ ಹೋಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಸಂಧಿವಾತ ಅಂತ ಕರೀತಾರೆ, ಅದಿರಬಹುದು, ಮೂಳೆಗೆ ಸಂಬಂಧಪಟ್ಟಂಥದ್ದಿರಬಹುದು, ದೀರ್ಘಕಾಲ ಬಹಳ ಕಾಲದಿಂದ ಬಹಳ ಸಮಸ್ಯೆ ಆಗ್ತಾ ಇದೆ ನಿಮಗೆ, ಅಂದರೆ ಬಹಳ ಕಾಲದಿಂದ ನಿಮಗೆ ಒಂದು ಆರೋಗ್ಯ ಬಾಧೆ ನಿರಂತರವಾಗಿ ಕಾಡ್ತಾ ಇದೆ ಅಂತಂದಾಗ ನಿಮಗೆ ಖಂಡಿತವಾಗಿ ಅದರಿಂದ ಹೊರಬರಲಿಕ್ಕೆ ಈ ಒಂದು ವಿಶೇಷವಾಗಿ ಈ ಮಂತ್ರ, ಅದೇನೋ ಈ ಒಂದು ವಿಶೇಷವಾದಂತಹ ಮಂತ್ರ, ರಹಸ್ಯ ಮಂತ್ರ ಪ್ರಯೋಗ ನಿಮಗೆ ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗ ನಿಮಗೆ ತುಂಬಾ ಹೆಲ್ಪ್ ಮಾಡಲಿದೆ ಈ ಬಗ್ಗೆ. ಸೊ ಇದೇ ಅಲ್ಲ, ಈಗ ನೋಡಿ ಚಿಂತಾಮಣಿ ಗಣಪತಿ ಅಂದ್ರೆ ನೀವು ಆ ಮಂತ್ರ, ಆ ಹೆಸರೇ ನಿಮಗೆ ತುಂಬಾ ಸ್ಪಷ್ಟವಾಗಿ ಎಲ್ಲೋದನ್ನು ತಿಳಿಸ್ಬೇಕು. ಚಿಂತಾಮಣಿ ಗಣಪತಿ, ಚಿಂತಿಸಿದ್ದನ್ನ ಕೊಡ್ತಕ್ಕಂಥ ಮಣಿ ಅಂತ ಒಂದು ಮಣಿ ಇರ್ತದೆ. ಆ ಮಣಿ ದುಷ್ಟರ ಕೈ ಸಿಗಬಾರ್ದು, ಕೆಟ್ಟ ರಾಕ್ಷಸರ ಕೈ ಸಿಗಬಾರ್ದು, ಪ್ರಪಂಚ ಅನರ್ಥ ಆಗ್ಬಿಡುತ್ತೆ. ಆಮೇಲೆ ಯಾರ್ಯಾರ್ದು ಕೆಟ್ಟ ಜನರ ಕೈಗೇನಾದ್ರು ಮಣಿ ಸಿಕ್ಬಿಟ್ರೆ ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿ ಆ ಗಣಪತಿ ಆ ಮಂತ್ರನ ಆ ಮಣಿಯನ್ನು ನುಂಗುಬಿಟ್ನಂತೆ. ಸೊ ಅದರಿಂದ ನಮಗೆ ಆ ಮಣಿ ಬೇಕು ಅಂದ್ರೆ ಗಣಪತಿ ಆರಾಧನೆ ಮಾಡಬೇಕು. ಯಾವ ಸ್ವರೂಪದಲ್ಲಿ? ಚಿಂತಾಮಣಿ ಗಣಪತಿಯ ಸ್ವರೂಪದಲ್ಲಿ. ಸೊ ಚಿಂತಾಮಣಿ ಗಣಪತಿ ಆರಾಧನೆ ಮಾಡಿದ್ರೆ ನೀವು ಯಾವುದೇ ನೀವು ಬಯಸಿದ್ದಂತ, ನಿಮ್ಮ ಮಕರ ರಾಶಿಯವರಿಗೆ ಉದ್ಯೋಗ ಬೇಕಾ, ಮಕರ ರಾಶಿಯವರಿಗೆ ಅಧಿಕಾರ ಬೇಕಾ, ಮಕರ ರಾಶಿಯವರಿಗೆ ವ್ಯಾಪಾರ ಅಭಿವೃದ್ಧಿ ಬೇಕಾ, ದುಡ್ಡು ಬೇಕಾ, ಸಾಲ ತೀರಿಸ್ಬೇಕು, ಏನು ಸಮಸ್ಯೆ ಇದೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅಥವಾ ಗಂಡ ಹೆಂಡತಿ ಸರಿ ಇಲ್ಲ, ಆಸ್ತಿ ಮಾರಾಟ ಆಗ್ತಾ ಇಲ್ಲ, ಅಥವಾ ಆಸ್ತಿ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ, ಯಾರೊಬ್ಬರು ನನಗೆ ತುಂಬ ಬೇಕಾದವರು ನಿಮ್ಗೆ ಏನು ಮನಸ್ಸಲ್ಲಿದೆ, ನಿಮ್ಮ ಬೇಡಿಕೆ ಏನಿದೆ ಅದು ತುಂಬ ಚೆನ್ನಾಗಿ ನೆರವೇರಿಸ್ತಕ್ಕಂಥದ್ದು ಈ ಶಕ್ತಿ ಇದೆ. ಈ ಚಿಂತಾಮಣಿ ಗಣಪತಿಗೆ ಶಕ್ತಿ ಇದೆ, ಈ ಮಂತ್ರಕ್ಕೆ ಶಕ್ತಿ ಇದೆ. ಆ ಮಂತ್ರವನ್ನೇ ನಾನೀಗ ನಿಮ್ಗೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಮಂತ್ರ ಪ್ರಯೋಗದ ವಿಶೇಷ ಪ್ರಸಾದವನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ. ಅದೊಂದು ವಿಶೇಷ ಪರಿಹಾರವನ್ನು ಮಾಡಿಕೊಡ್ತಾ ಇದ್ದೇವೆ ನಾವು ನಿಮಗೋಸ್ಕರ. ಫೆಬ್ರವರಿ 26ನೇ ತಾರೀಕು ಇದೇ ಮಂತ್ರ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರದ ವಿಶೇಷವಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಚಿಂತಾಮಣಿ ಗಣಪತಿ ಹೋಮದ ಸಹಿತ ನವದುರ್ಗಾ ಹವನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಗಣಪತಿ ಹವನ, ನವದುರ್ಗಾ ಹವನ, ಇನ್ನೂ ಹಲವಾರು ವಿಶೇಷವಾದ ದೇವತಾರಾಧನೆಗಳು ಈಗ ಮುಂದೆ ಹೇಳ್ತಾನೆ ಯಾವ್ಯಾವುದು ಅಂತ ಹೇಳಿ. ಆ ವಿಶೇಷವಾದ ಪ್ರಸಾದವನ್ನು ನೀವೊಮ್ಮೆ ನೋಡಬೇಕು. ಅದೇ ನಮ್ಮ ನವಶಕ್ತಿ ಬ್ರೇಸ್ಲೆಟ್. ಇದರಲ್ಲಿ ಸ್ಪಷ್ಟವಾಗಿ ನೀವು 10 ರತ್ನಗಳನ್ನು ನೋಡಬಹುದು, 9 ವಿಶೇಷವಾದಂತಹ ರತ್ನಗಳನ್ನೇ ಕಾಣಬಹುದಾಗಿರ್ತದೆ. ಅದರಲ್ಲಿ ಧನಾಕರ್ಷಕ ಮಣಿಯಿಂದ ಹಿಡಿದು, ಹರಿತಾಶ್ವ ರತ್ನದಿಂದ ಹಿಡಿದು, ವ್ಯಾಘ್ರನೇತ್ರ ರತ್ನದಿಂದ ಹಿಡಿದು 9 ವಿಧದ ವಿಶೇಷವಾದಂತಹ ಉಪರತ್ನಗಳು. ಇದು ಶ್ವೇತಾರ್ಕ ರತ್ನಗಳು ಬೇರೆ, ಇದು 10ನೇದೇ ಬೇರೆ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಟ್ಟು ಒಂದು ನೆಮ್ಮದಿಯನ್ನ, ಸಂತೃಪ್ತಿಯನ್ನ ಕೊಡ್ತಕ್ಕಂಥದ್ದು. ಎಕ್ಸೈಟ್ ಆಗದಂಗೆ ಶಾಂತವಾಗಿ ನೀವಿರೋ ರೀತಿಯಲ್ಲಿ ಆರೋಗ್ಯವೂ ನಿಮಗೆ ಕಾಪಾಡ್ತದೆ. ಈ 9 ವಿಧದ ಉಪರತ್ನಗಳಿದೆಯಲ್ಲ, ಈ 9 ಉಪರತ್ನಗಳ ಶಕ್ತಿಯನ್ನ ನಿಮಗೆ ತಲುಪಿಸ್ತಕ್ಕಂಥದ್ದು ಈ 10ನೇ ರತ್ನವಾದ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳನ್ನ ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ನೋಡಿ, ನವಶಕ್ತಿ ಬ್ರೇಸ್ಲೆಟ್ ಅಂತಂದ್ರೆ 9 ವಿಧದ ನಿಮ್ಮ ಸಮಸ್ಯೆಗಳಿಗೆ 9 ವಿಧದ ವಿಶೇಷವಾದ ಉಪರತ್ನಗಳಿಂದ ಪರಿಹಾರ ಅನ್ನುವ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಯಿಂದ ಹಿಡಿದು, ಮಾಟಮಂತ್ರ ದೋಷದಿಂದ ಹಿಡಿದು, ದೃಷ್ಟಿ ದೋಷದಿಂದ ಹಿಡಿದು, ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು, ಆರ್ಥಿಕ ಬಾಧೆಗಳಿಂದ ಹಿಡಿದು, ನಿಮ್ಮ ಸಮಸ್ತ ವಿವಾಹ, ದಾಂಪತ್ಯ, ಸಂತಾನ, ಪ್ರತಿಯೊಂದು ಸಮಸ್ಯೆಗೂ ಒಂದು ವಿಶೇಷವಾದ ಉಪರತ್ನ ಕೆಲಸ ಮಾಡ್ತಾ ಇರ್ತಿದ್ರಲ್ಲಿ ಅದರಲ್ಲಿ. ಸೊ ಇಂತಹ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್, ಈ ಶ್ವೇತಾರ್ಕ ರತ್ನಗಳ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿ ಹಾಗೂ ನವದುರ್ಗಾ ಹವನದಲ್ಲಿ, ನವಶಕ್ತಿ ಬ್ರೇಸ್ಲೆಟ್ ಅನ್ನು ನವದುರ್ಗಾ ಹವನದಲ್ಲಿ ಹಾಗೂ ನೀವು ಬಯಸಿದ್ದನ್ನು ಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿಯ ಒಂದು ಮಂತ್ರ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಾಘ ಶುಕ್ಲ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ದಿವಸ, ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು, ಏನು ಮಾಘ ಶುದ್ಧ ಪೌರ್ಣಿಮೆ. ಸೊ ಇಂತಹ ಒಂದು ಅದ್ಭುತವಾದಂಥ ದಿವಸ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಮಾಘ ಸ್ನಾನ ಅಂತ ಹೇಳಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ನಾನಗಳನ್ನು ಮಾಡ್ತಾರೆ, ಆಯ್ತಲ್ವ. ಸೊ ಅಂತಹ ಒಂದು ದಿವ್ಯವಾದ ಪರಮ ಪವಿತ್ರವಾದಂತಹ ದಿವಸವೇ ನಾವು ಈ ವಿಶೇಷವಾದ ದೇವತಾರಾಧನೆಯನ್ನು ಮಾಡಿ ನಿಮಗೆ ಈ ವಿಶೇಷವಾದ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ.
ಈ ನವಶಕ್ತಿ ಬ್ರೇಸ್ಲೆಟ್ಟು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಬೆಳಗ್ಗೆ ನಾನೇ ಕೂತ್ಕೊಂಡು ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30 ಆಚೆ ಹೋಮಗಳು ಲೈವ್ ಇರ್ತದೆ. ಆ ಗಣಪತಿ ಪೂಜೆ, ಪುಣ್ಯ ವಾಚನೆ, ಮಂಡಲಾರಾಧನೆ, ಕಲಶಾರಾಧನೆ, ಧಾನ್ಯಾರಾಧನೆ ಆದಮೇಲೆ ಹೋಮಗಳು ಶುರುವಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮ ಬಹಳ ಮುಖ್ಯವಾಗಿ ಶುರುವಾಗುವಂಥದ್ದು. ಚಿಂತಾಮಣಿ ಗಣಪತಿ ಹೋಮದ ನಂತರ ಆಗ್ತಕ್ಕಂಥದ್ದೇ ನವದುರ್ಗಾ ಹವನ. ಆ ನವದುರ್ಗಾ ಹವನ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಹೋಮ. ನಿಮಗೆ ಗುರುಬಲ ಬರಬೇಕಲ್ಲ, ಸೊ ಅದಕ್ಕೂ ಒಂದು ವಿಶೇಷವಾದಂತಹ ರತ್ನ ಇದೆ ಇದರೊಳಗಡೆ. ಹಾಗೂ ನಿಮ್ಮ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆ ಪರಿಹಾರ ಆಗಲಿಕ್ಕೆ ನೀಲಮೇಘವರ್ಣಿಕಾ ರತ್ನವೂ ಸಹ ಇದರಲ್ಲಿ ಉಪರತ್ನ ಇದೆ. ಇದರಲ್ಲಿ ನಿಮಗೆ ಶನಿ ಶಾಂತಿಯಲ್ಲಿ ಇದು ಅಭಿಮಂತ್ರಣೆ ಆಗ್ತದೆ, ಗುರು ಶಾಂತಿಯಲ್ಲಿ ಅಭಿಮಂತ್ರಣೆ ಆಗ್ತದೆ, ನವಗ್ರಹ ಶಾಂತಿಗಳಲ್ಲೂ ಹೋಮ ಆಗ್ತದೆ, ನವಶಕ್ತಿ ಹೋಮದಲ್ಲಿ, ನವದುರ್ಗಾ ಹೋಮದಲ್ಲಿ ಕೂಡ ಇದು ಎನರ್ಜೈಸ್ ಆಗ್ತದೆ. ಇದೆಲ್ಲದರ ಶಕ್ತಿಯನ್ನು ಈ ಒಂದು ಶ್ವೇತಾರ್ಕ ರತ್ನಗಳು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಸೇವೆ ಕೊಡ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಒಂದನ್ನು ಗಮನಿಸಿ, ನಮ್ಮ ವಾಟ್ಸಪ್ ನಂಬರ್ ಬದಲಾಗಿದೆ. 9113295125 ನಂಬರ್ ಒಂದಾಗಿರ್ತದೆ. ಇನ್ನೂ ಒಂದು ನಂಬರು ಸಹ ನಿಮಗೆ ಹೊಸದಾದ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಈ 2 ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿ ಹೋಮಗಳಿಗೆ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ನಿಮ್ಮ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂದ್ರೆ ನಿಮಗೆ ವಾಟ್ಸಪ್ ಮೆಸೇಜ್ ಸಹ ಬರಲಿದೆ, ಆಯ್ತಲ್ವಾ? ಸೊ ಅದರಿಂದ ರಿಜಿಸ್ಟರ್ ಆಗಿ ನೀವೆಲ್ಲರೂ ಸಹ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ದಯವಿಟ್ಟು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕಮೆಂಟ್ನಲ್ಲಿ ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ನಾಗಲಿ, ನಿಮ್ಮ ವೈಯಕ್ತಿಕ ಅಡ್ರೆಸ್ನಾಗಲಿ, ವಿಳಾಸವನ್ನಾಗಲಿ ಹಾಕಬೇಡಿ. ಯಾರೂ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ನೀವೇನೇ ಇದ್ರೂ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕಾಲ್ ಮಾಡಿ ಅಂತ ಭಾಳಷ್ಟು ಜನ ನಂಬರ್ಗಳು ಹಾಕ್ತೀರಾ. ನಾವು ಯಾರಿಗೂ ಕಾಲ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಯಿಂದ, ಸಂಕಲ್ಪ ಸೇವಾ ಟ್ರಸ್ಟಿಂದಾಗಲಿ, ನನ್ನಿಂದಾಗಲಿ, ನಮ್ಮ ಆಫೀಸ್ನಿಂದ ಯಾರಿಗೂ ಸಹ ನಾವು ವಾಟ್ಸಪ್ ಮಾಡಲ್ಲ. ನಿಮಗೆ ಹೋಮಕ್ಕೆ ಹೆಸರು ಕೊಡಬೇಕಾ, ನಮಗೆ ಕೊಡಿ, ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತ ನಾವು ಖಂಡಿತ ಯಾರಿಗೂ ಹೇಳಲ್ಲ. ನಿಮಗೆ ಬೇಕಾದರೆ, ನಿಮಗೆ ಭಕ್ತಿ ಇದ್ದರೆ, ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಕರೆನೂ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ಪು ಮಾಡಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಖಂಡಿತವಾಗಿ. ಸೊ ಆದ್ದರಿಂದಾಗಿ ಇದನ್ನು ಗಮನಿಸಬೇಕು. ನಾನು ಹಲವಾರು ಸಲ ಹೇಳಬೇಕು ಅಂತ ಮರ್ತು ಹೋಗ್ತಾ ಇದ್ದೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ಹೆಸರನ್ನು, ವಿಶೇಷವಾಗಿ ನಾವು ವಿಠಲ್ ಬಿಟ್ರೆ ಮಾತಾಡ್ತಿದ್ದೀನಿ ಅಂತೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ಆಗಲೇ ಫೇಕ್ ಕಾಲ್ಸ್ಗಳಲ್ಲಿ ಮಾಡುವಂಥದ್ದು ಶುರುವಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು. ಸೊ ಆದ್ದರಿಂದಾಗಿ ಮತ್ತೆ ಪುನಃ ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕಾಣ್ತಾ ಇದೆ, ಇದೇ ನಂಬರೇ ನಮ್ಮ ನಂಬರ್ ಆಗಿರ್ತದೆ. ಇದು ಬಿಟ್ಟರೆ ಇನ್ನೊಂದು ಯಂತ್ರದ ನಂಬರ್ ನಮ್ದಿರ್ತದೆ, ಒಂದು 3 ನಂಬರ್ಗಳು ನಮ್ದಿರ್ತದೆ. ನಮ್ಮ ಹಳೆಯ 6361 ನಂಬರ್ ಕಾಲ್ಗೆ ಸಿಗಬಹುದು, ಬಟ್ ವಾಟ್ಸಪ್ಗೆ ಅದು ನಂಬರ್ ಸಿಗೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ 2 ನಂಬರ್ಗಳನ್ನು ಇಟ್ಕೊಳ್ಳಿ. ವಾಟ್ಸಪ್ ಅವ್ರದ್ದು ಹೊಸ ರೂಲ್ಸ್ಗಳನ್ನ ಮಾಡಿ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ ವಾಟ್ಸಪ್ನ ಕಂಟಿನ್ಯೂ ಮಾಡೋದು. ಈಗ ಸದ್ಯಕ್ಕೆ ಸರಿ ಇರ್ಬೋದು, ಮುಂದೆ ಮತ್ತೆ ಪುನಃ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ನಾವು ವಾಟ್ಸಪ್ ನಂಬರ್ಗಳನ್ನ ಬದಲಾಯಿಸಿದ್ದೇವೆ. ದಯವಿಟ್ಟು ಹೊಸ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರ ಹೆಸರು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರ ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಕಡ್ಡಾಯವಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ
ಚಿಂತಯೇತ್ತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ